ಹಲೋ ಅಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ನಿಫ್ಟಿಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿ ಇದೆ, FIDA ಡಾಟಾ ಏನನ್ನು ಸಜೆಸ್ಟ್ ಮಾಡ್ತಾ ಇದೆ, ಅದೇ ರೀತಿ ಬೇರೆಲ್ಲ ಫ್ಯಾಕ್ಟರ್ಗಳು ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವುದೆಲ್ಲ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ನಾವು ನಿಫ್ಟಿಯ ಚಾರ್ಟನ್ನು ನೋಡಿದ್ರೆ ಫ್ರೈಡೇ ಸೆಷನಲ್ಲಿ ನಿಫ್ಟಿಲಿ ಒಂದು ವಾಲಟೈಲ್ ಮೂವ್ನ ನಾವು ನೋಡ್ತೀವಿ. ನಿಫ್ಟಿ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ ಒಂದು ಸ್ಟ್ರಾಂಗ್ ಅಪ್ ಮೂವ್ನ ಕೊಟ್ಟಿತ್ತು. ನೆಕ್ಸ್ಟ್ ಡೇ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಇದಕ್ಕೆ ಮೇನ್ ರೀಸನ್ US ಮಾರ್ಕೆಟಲ್ಲಿ ಒಂದು ನಮ್ಮ ಮಾರ್ಕೆಟ್ ಕ್ಲೋಸ್ ಆದ ನಂತರ ಒಂದು US ಮಾರ್ಕೆಟಲ್ಲಿ ಒಂದು ಸೆಲ್ ಆಫ್ ಬಂದಿರುತ್ತೆ. ಆ ರೀಸನಿಂದ ಒಂದಷ್ಟು ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ನಮ್ಮ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿ ಇಮಿಡಿಯೇಟ್ಲಿ ಡೌನ್ ಬರುವಂಥ ಪ್ರಯತ್ನ ಮಾಡುತ್ತೆ. ಬಟ್ ಅಗೇನ್ ಅಪ್ ಹೋಗುವಂಥ ಪ್ರಯತ್ನ ಮಾಡುತ್ತೆ. ಹೈಯರ್ ಲೆವೆಲ್ ರಿಜೆಕ್ಟ್ ಆಗುತ್ತೆ, ಡೌನ್ ಬರುತ್ತೆ. ಡೌನ್ ಬಂದು ಈ 26,050 ಲೆವೆಲ್ ಏನಿತ್ತು, 60 ಲೆವೆಲ್, ಆ ಲೆವೆಲ್ ಹತ್ರ ಒಂದು ಸಪೋರ್ಟನ್ನು ಪಡ್ಕೊಳ್ಳುತ್ತೆ. ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ ಇದನ್ನೊಂದು ಸಪೋರ್ಟ್ ಲೆವೆಲ್ ಆಗಿ ಮೆನ್ಷನ್ ಮಾಡಿದ್ವಿ. ಅಲ್ಲಿ ಎಕ್ಸಾಕ್ಟ್ಲಿ ಸಪೋರ್ಟನ್ನು ಪಡ್ಕೊಂಡು ಸ್ಟ್ರಾಂಗ್ ಅಪ್ ಮೂವ್ನ ಕೊಡುತ್ತೆ. ಬಟ್ ಪ್ರೀವಿಯಸ್ ಟ್ರೇಡಿಂಗ್ ಸೆಷನ್ನ ಕ್ಲೋಸ್ ಲೆವೆಲ್ ಹತ್ರ ಹೋಗುತ್ತೆ. ಅಲ್ಲಿ ಅಗೇನ್ ಸೆಲ್ ಆಫನ್ನು ಫೇಸ್ ಮಾಡುತ್ತೆ ಅಂತ ಹೇಳ್ಬೋದು. ಮಾರ್ನಿಂಗ್ ಕ್ರಿಯೇಟ್ ಮಾಡಿದಂಥ ಹೈ ಹತ್ರ ಅಗೇನ್ ಸೆಲ್ ಆಫನ್ನು ಫೇಸ್ ಮಾಡುತ್ತೆ. ನೆಕ್ಸ್ಟ್ ಅಗೇನ್ ಡೌನ್ ಬರುತ್ತೆ. ಅಪ್ ಹೋಗೋಂಥ ಪ್ರಯತ್ನ ಮಾಡಿದ್ರು ಕೂಡ ಫೇಲ್ ಆಗುತ್ತೆ. 26,050 ಲೆವೆಲ್ ಹತ್ರ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ಡಿಸ್ಕಸ್ ಮಾಡೋದಾದರೆ, ಮೊದಲನೇದಾಗಿ ಫ್ರೈಡೇ ಸೆಷನಲ್ಲಿ ನಮ್ಮ ಮಾರ್ಕೆಟ್ ಯಾವ ರೀತಿ ಇತ್ತು ಅಂತ ನೋಡೋದ್ರೆ, ಮೆಟಲ್ ಸೆಕ್ಟ್ರಲ್ಲಿ ಒಂದು ಶಾರ್ಪ್ ಡೌನ್ ಮೂವ್ನ ನಾವು ನೋಡ್ತೀವಿ. 2.5% ಡೌನ್ ಆಗುತ್ತೆ. ಅದೇ ರೀತಿ ರಿಯಾಲಿಟಿ 2% ಡೌನ್ ಆಗುತ್ತೆ. PSU ಬ್ಯಾಂಕ್, ಫಿನಾನ್ಷಿಯಲ್ ಸರ್ವಿಸ್, ಬ್ಯಾಂಕ್ ನಿಫ್ಟಿ, ಮೀಡಿಯಾ, ಪ್ರೈವೇಟ್ ಬ್ಯಾಂಕ್ ಇವೆಲ್ಲವೂ ಒಂದಷ್ಟು ಡೌನ್ ಮೂವ್ನ ಕೊಡ್ತು. FMCG ಸ್ವಲ್ಪ ಪಾಸಿಟಿವ್ ಅಲ್ಲಿ ಇತ್ತು. ಆಟೋ ಹಾಗೆ ಹೆಲ್ತ್ ಕೇರ್ ಸೆಕ್ಟರ್ಗಳು ಫ್ಲಾಟ್ ಟು ನೆಗೆಟಿವ್ ಅಲ್ಲಿ ಟ್ರೇಡಿಂಗ್ ಅನ್ನ ಮಾಡ್ತಾ ಇದ್ವು. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋವನ್ನು ನೋಡೋದರೆ ನಿಫ್ಟಿ 50ಯಲ್ಲಿ 21 ಸ್ಟಾಕ್ಗಳು ಅಡ್ವಾನ್ಸ್ ಆಗಿದ್ದು, 29 ಸ್ಟಾಕ್ಗಳು ನೆಗೆಟಿವ್ ಮೂವ್ನ ಕೊಡ್ತಾ ಇದ್ವು. ಸೊ ಓಕೆ ರೇಷಿಯೋ ಅಂತ ಹೇಳ್ಬೋದು. ಬಟ್ ನಿಫ್ಟಿ 500 ನಾವು ನೋಡಿದ್ರೆ 500 ಸ್ಟಾಕ್ಗಳಲ್ಲಿ 415 ಸ್ಟಾಕ್ಗಳು ನೆಗೆಟಿವ್ ಕ್ಲೋಸಿಂಗನ್ನು ಕೊಟ್ಟು, 78 ಸ್ಟಾಕ್ಗಳು ಮಾತ್ರ ಪಾಸಿಟಿವ್ ಕ್ಲೋಸಿಂಗನ್ನು ಕೊಟ್ಟು. ಇದು ಸ್ವಲ್ಪ ವರಿ ಆಗಿರುವಂಥದ್ದು. ಬ್ರಾಡರ್ ಮಾರ್ಕೆಟಲ್ಲಿ ಮೆಜಾರಿಟಿ ಸ್ಟಾಕ್ಗಳು ಒಂದು ಡೌನ್ ಮೂವ್ನ ಕೊಡ್ತಾ ಇದ್ದಾವೆ. ಸೊ ಮೇನ್ ಇಂಡೆಕ್ಸಲ್ಲಿ ಒಂದಷ್ಟು ಸ್ಟಾಕ್ಗಳು ಪಾಸಿಟಿವಲ್ಲಿ ಇದ್ದರೂ ಕೂಡ, ಬಟ್ ನಾವು ಬ್ರಾಡರ್ ಮಾರ್ಕೆಟನ್ನು ನೋಡೋದ್ರೆ ನಿಫ್ಟಿ 500 ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಒಂದು ಗ್ರೂಪನ್ನು ನೋಡೋದ್ರೆ ಇಲ್ಲಿ ಮೆಜಾರಿಟಿ ಸ್ಟಾಕ್ಗಳು ನೆಗೆಟಿವ್ ಮೂವನ್ನು ಕೊಟ್ಟು ಕ್ಲೋಸಿಂಗನ್ನು ಕೊಟ್ಟಿರುವಂಥದ್ದು ಸ್ವಲ್ಪ ನೆಗೆಟಿವ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ನಾವು ಗ್ಲೋಬಲ್ ಮಾರ್ಕೆಟನ್ನು ಅಬ್ಸರ್ವ್ ಮಾಡೋದಾದರೆ, ನಮ್ಮ ಮಾರ್ಕೆಟ್ ಕ್ಲೋಸ್ ಆದ ನಂತರ ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿ ಇತ್ತು ಅಂತ ನೋಡೋದರೆ, ಅಮೆರಿಕದ ಮಾರ್ಕೆಟ್ ಪಾಸಿಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಡೌ ಜೋನ್ಸ್ ಇರ್ಬೋದು, ನೆಸ್ಡಾಕ್ ಇರ್ಬೋದು, ಪಾಸಿಟಿವಲ್ಲಿ ಕ್ಲೋಸಿಂಗನ್ನು ಕೊಡ್ತು. ಗಿಫ್ಟ್ ನಿಫ್ಟಿ ಕೂಡ ಒಂದಷ್ಟು ಪಾಸಿಟಿವಲ್ಲೇ ಟ್ರೇಡಿಂಗನ್ನು ಮಾಡ್ತಾ ಇದೆ. ನಮ್ಮ ಮಾರ್ಕೆಟ್ ಕ್ಲೋಸ್ ಆದ ನಂತರ ಇದು ಸ್ವಲ್ಪ ಪಾಸಿಟಿವ್ ಆಗುತ್ತೆ ನಮಗೆ ಮಂಡೇ ಟ್ರೇಡಿಂಗ್ ಸೆಷನ್ಗೆ. ನಮ್ಮ ರುಪಿ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗ್ತಾ ಇರುವಂಥದ್ದು 89.64 ಅಲ್ಲಿ ಇರುವಂಥದ್ದು. ಸೊ ಫ್ರೈಡೇ ಸೆಷನಲ್ಲಿ ಒಂದು ಶಾರ್ಪ್ ಡಿಕ್ಲೈನನ್ನು ರುಪಿ ನೋಡುತ್ತೆ. ಸೊ ಡಾಲರನ್ನು ನಾವು ನೋಡಿದ್ರೆ 1.13% ಡಾಲರ್ ರೈಸ್ ಆಗುತ್ತೆ, ರುಪಿ ಡಿಪ್ರಿಷಿಯೇಟ್ ಆಗುತ್ತೆ. ಸೊ ರೀಸೆಂಟ್ ಟೈಮಲ್ಲಿ ಇದೊಂದು ದೊಡ್ಡ ಡಿಪ್ರಿಸಿಯೇಷನ್ ಅಂತ ಹೇಳ್ಬೋದು. ರುಪಿನ ವ್ಯಾಲ್ಯೂ ಶಾರ್ಪ್ ಆಗಿ ಡಿಪ್ರಿಷಿಯೇಟ್ ಆಗ್ತಾ ಇರುವಂಥದ್ದು ಒಂದು ನೆಗೆಟಿವ್ ಸೆಂಟಿಮೆಂಟ್ ಆಗುತ್ತೆ, ಒಂದು ನೆಗೆಟಿವ್ ನ್ಯೂಸ್ ಆಗುತ್ತೆ ಆಸ್ ಆಫ್ ನೌ. ಕಳೆದ ವಾರ FII ಆಕ್ಟಿವಿಟಿ ಯಾವ ರೀತಿ ಇತ್ತು ಅಂತ ನೋಡಿದ್ರೆ, FII ಆಕ್ಟಿವಿಟಿ ಒಂದಷ್ಟು ಮಿಕ್ಸ್ಡ್ ಆಗಿತ್ತು ಅಂತ ಹೇಳ್ಬೋದು. ಒಂದಷ್ಟು ಬೈಯಿಂಗನ್ನು ಮಾಡ್ತಾರೆ, ಅಗೇನ್ ಫ್ರೈಡೇ ಸೆಷನಲ್ಲಿ ಸ್ವಲ್ಪ ಸೆಲ್ಲಿಂಗನ್ನು ಮಾಡ್ತಾರೆ. DI ತನ್ನ ಬೈಯಿಂಗನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ನಮಗೆ ಯಾವೆಲ್ಲ ಲೆವೆಲ್ಗಳು ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡಿದ್ರೆ, ಸೊ ಮೊದಲನೇದಾಗಿ ನಾವು ಗೋಲ್ಡ್ ಚಾರ್ಟನ್ನು ಅಬ್ಸರ್ವ್ ಮಾಡೋಣ. ಗೋಲ್ಡ್ ಒಂದು ಪಾಸಿಟಿವ್ ಮೂವನ್ನು ಕೊಡ್ತಾ ಇದೆ ಅಂತ ಹೇಳ್ಬೋದು. ಈ ಹಿಂದೆ ಒಂದು ಡೌನ್ ಮೂವ್ನ ಕೊಡ್ತಾ ಇತ್ತು. ನಾವು 2 ಲೆವೆಲನ್ನು ಮೆನ್ಷನ್ ಮಾಡಿದ್ವಿ. ಲೋವರ್ ಲೆವೆಲಲ್ಲಿ 1,17,500, ಹೈಯರ್ ಲೆವೆಲ್ಲಿ 1,27,900 ಝೋನ್. ಸೊ ಇದೆರಡು ಸಪೋರ್ಟ್ ಆಗಿ ರೆಸಿಸ್ಟೆನ್ಸ್ ಲೆವೆಲ್ ಆಗುತ್ತೆ. ಒಂದು ಡೌನ್ ಬರ್ತಾಯಿತ್ತು, ಲೋವರ್ ಲೆವೆಲ್ ಹೋಲ್ಡ್ ಆಗುವಂಥ ಪ್ರಯತ್ನ ಮಾಡುತ್ತೆ 1,22,000 ಲೆವೆಲ್ ಹತ್ರ. ಅಲ್ಲಿಂದನೇ ಫ್ರೈಡೇ ಸೆಷನ್ ಒಂದು ಪಾಸಿಟಿವ್ ಮೂವನ್ನು ಕೊಡ್ತಾ ಇದೆ ಅಂತ ಹೇಳ್ಬೋದು. ಈ ಲೆವೆಲ್ಗಿಂತ ಕ್ರಾಸ್ ಆದರೆ ಅಗೇನ್ ಗೋಲ್ಡ್ ತನ್ನ ಅಪ್ ಮೂವನ್ನು ಕಂಟಿನ್ಯೂ ಮಾಡುತ್ತೆ. ಸೊ ಆಸ್ ಆಫ್ ನೋ ಇದು ರೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ನಿಫ್ಟಿಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋದರೆ, ಮೊದಲನೇದಾಗಿ ನಾವು ನಿಫ್ಟಿಯ ವೀಕ್ಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋಣ. ಸೊ ವೀಕ್ಲಿ ಚಾರ್ಟಲ್ಲಿ ಹೈಯರ್ ಲೆವೆಲ್ಲಿ ಒಂದು ರಿಜೆಕ್ಷನನ್ನು ಫೇಸ್ ಮಾಡಿರುವಂಥದ್ದು ವಿಸಿಬಲ್ ಆಗುತ್ತೆ. ಇಲ್ಲಿ ಈ ಹಿಂದೆ ವೀಕ್ಲಿ ಚಾರ್ಟನ್ನು ನಾವು ನೋಡಿದಾಗ 2 ರಿಜೆಕ್ಷನ್ ಕ್ಯಾಂಡಲ್ಗಳು ಕ್ರಿಯೇಟ್ ಆಗಿತ್ತು. ಆಲ್ಮೋಸ್ಟ್ ನಿಯರ್ ಈ ಆಲ್ ಟೈಮ್ ಹೈ ಏನಿತ್ತು ಆ ಲೆವೆಲ್ ಹತ್ರ 2 ರಿಜೆಕ್ಷನ್ ಕ್ಯಾಂಡಲ್ ಕ್ರಿಯೇಟ್ ಆಗುತ್ತೆ. ಈ ವೀಕ್ ಏನಾಗುತ್ತೆ, ಈ ಕ್ಯಾಂಡಲ್ಗಿಂತ ಮೇಲೆ ಸಸ್ಟೈನ್ ಆಗುವಂಥ ಪ್ರಯತ್ನ ಮಾಡುತ್ತೆ, ಅಪ್ ಹೋಗುತ್ತೆ. ಬಟ್ ಫೈನಲಿ ಎಂಡ್ ಆಗುವಾಗ ಅಲ್ಲಿ ರಿಜೆಕ್ಷನ್ ಫೇಸ್ ಮಾಡಿ ಲೋವರ್ ಲೆವೆಲಲ್ಲಿ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಹಾಗಾಗಿ ಅಗೇನ್ ಇಂಪಾರ್ಟೆಂಟ್ ಆಗುವಂಥದ್ದು ಈ ವೀಕ್ಲಿ ಚಾರ್ಟ್ನ ಹೈಗಿಂತ ಮೇಲೆ ಸಸ್ಟೈನ್ ಆಗಬೇಕಾಗುತ್ತೆ. ಒಂದಷ್ಟು ಪಾಸಿಟಿವ್ ಮೂವನ್ನು ಕಂಟಿನ್ಯೂ ಮಾಡಬೇಕು ಅಂತಿದೆ. ಲೋವರ್ ಲೆವೆಲಲ್ಲಿ ಈ ವೀಕ್ನಲ್ಲೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. 25,850 ಲೆವೆಲ್ ಅಂತ ಟ್ರೀಟ್ ಮಾಡ್ಬೋದು. ಆ ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಯಿತು ಅಂತಿದೆ, ಅಗೇನ್ ಇನ್ನೊಂದಿಷ್ಟು ಪ್ರಾಫಿಟ್ ಬುಕ್ಕಿಂಗನ್ನು ನಾವು ನೋಡುವಂಥ ಸಾಧ್ಯತೆ ಇದೆ. ಅದೇ ರೀತಿ ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ, ಡೈಲಿ ಚಾರ್ಟಲ್ಲಿ ಕೂಡ ಅಷ್ಟೇ ಒಂದು ಸ್ಟ್ರಾಂಗ್ ಅಪ್ ಹೋಗುತ್ತೆ, ರಿಟ್ರೇಸ್ಮೆಂಟ್ ಮೂವನ್ನು ಕೊಡುತ್ತೆ, ಅಗೇನ್ ಅಪ್ ಮೂವನ್ನು ಕಂಟಿನ್ಯೂ ಮಾಡ್ತಿದೆ. ಬಟ್ ಹೈಯರ್ ಲೆವೆಲ್ಲಿ ಸ್ವಲ್ಪ ರಿಜೆಕ್ಷನನ್ನು ಫೇಸ್ ಮಾಡ್ತಿದೆ. ಇಲ್ಲಿ ಏನಾಗುತ್ತೆ, ಒಂದು ಬ್ರೇಕ್ಔಟನ್ನು ಮಾಡುತ್ತೆ. ಇಲ್ಲೊಂದು ಡಬಲ್ ಟಾಪ್ ರೀತಿಯ ಪ್ಯಾಟರ್ನ್ ಇತ್ತು, ಅಲ್ಲಿ ಬ್ರೇಕ್ಔಟ್ ಆಗುತ್ತೆ. ಬ್ರೇಕ್ಔಟ್ ಆಗಿ ಒಂದು ಸ್ಟ್ರಾಂಗ್ ಅಪ್ ಮೂವನ್ನು ಕೊಡುತ್ತೆ. ಬಟ್ ಏನಾಗುತ್ತೆ, US ಮಾರ್ಕೆಟ್
ನೆಗೆಟಿವ್ ಇದ್ದ ಕಾರಣ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಗ್ಯಾಪ್ ಡೌನ್ ಓಪನ್ ಆದ್ರ ಮೇಲೂ ಅಪ್ ಹೋಗುವಂಥ ಪ್ರಯತ್ನ ಮಾಡುತ್ತೆ, ಬಟ್ ಹೈಯರ್ ಲೆವೆಲಲ್ಲಿ ಫೇಲ್ ಆಗುತ್ತೆ. ಒಂದಷ್ಟು ಸೆಲ್ಲರ್ ಇಲ್ಲಿ ಎಂಟರ್ ಆಗಿದ್ದಾರೆ ಅಂತ ಹೇಳ್ಬೋದು. ಬ್ರೇಕ್ಔಟ್ ಆದ ನಂತರ ಒಂದಷ್ಟು ಸೆಲ್ಲರ್ ಎಂಟರ್ ಆಗಿದ್ದಾರೆ. ಬೈಯರ್ ಟ್ರ್ಯಾಪ್ ಆದಂಗೆ ಆಸ್ ಆಫ್ ನಾವು ತೋರ್ತಾ ಇರುವಂಥದ್ದು. ಒಂದು ಪಾಸಿಟಿವ್ ನೋಟಲ್ಲಿ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಡೇ ಗ್ಯಾಪ್ ಡೌನ್ ಆಗುತ್ತೆ. ಗ್ಯಾಪ್ ಡೌನ್ ಆದ ನಂತರ ಒಂದಷ್ಟು ಅಪ್ ಮೂವ್ ಹೋಗುತ್ತೆ. ಹೈಯರ್ ಲೆವೆಲಲ್ಲಿ ಸೆಲ್ಲರ್ ಶಾರ್ಟನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಈ ಅಪ್ ಮೂವ್ನ ನಾವು ರಿಟ್ರೇಸ್ಮೆಂಟನ್ನು ತೆಗೆದಾಗ ಇಂಪಾರ್ಟೆಂಟ್ ಲೆವೆಲನ್ನು ಅಬ್ಸರ್ವ್ ಮಾಡೋದಾರೆ, ಲೋ ಹಾಗೆ ಹೈಯನ್ನು ನಾವು ಅಬ್ಸರ್ವ್ ಮಾಡೋದಾರೆ 50% ಬರುವಂಥದ್ದು ಈ ಲೋ ಆಗುತ್ತೆ. 25,800 ಲೆವೆಲಲ್ಲಿ ಈ ರ್ಯಾಲಿಯ ಒಂದು 50% ರಿಟ್ರೇಸ್ಮೆಂಟ್ ಬರುತ್ತೆ. ಸೊ ಅದು ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ. ಇಲ್ಲಿ ಕೂಡ ಒಂದು ಗ್ಯಾಪ್ ಅಪ್ ಓಪನ್ ಆದ್ರಿಂದ ಈ ಲೆವೆಲಲ್ಲಿ ಸಪೋರ್ಟನ್ನು ಪಡ್ಕೊಂಡು ಅಪ್ ಮೂವನ್ನು ಕೊಡ್ತಾ ಇರುವಂಥದ್ದು. ಸೊ ಹಾಗಾಗಿ ಈ ಲೆವೆಲ್ವರೆಗೂ ಬರುವವರೆಗೂ ಒಂದು ರಿಟ್ರೇಸ್ಮೆಂಟ್ ಮೂವ್ ಅಂತ ನಾವು ಟ್ರೀಟ್ ಮಾಡಬೇಕಾಗತ್ತೆ. ಈ ರ್ಯಾಲಿಯ ರಿಟ್ರೇಸ್ಮೆಂಟ್ ಮೂವನ್ನು ನಾವು 25,800ವರೆಗೂ ಬರುವವರೆಗೂ ಟ್ರೀಟ್ ಮಾಡಬೇಕಾಗುತ್ತೆ. ಒಂದಷ್ಟು ಡೌನ್ ಮೂವ್ ಕೊಡ್ತು ಅಂತ ಹೇಳಿದರೆ. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡಿದ್ರೆ ಈ 25,050 ಲೆವೆಲ್ ಹತ್ರ ಒಂದು ಸಪೋರ್ಟನ್ನು ತಗೊಂಡು ಅಪ್ ಮೂವನ್ನು ಕೊಡ್ತಾ ಇರುವಂಥದ್ದು ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಎಕ್ಸ್ಪೆಲ್ ಮಾಡಿದಂಥ ಲೆವೆಲ್ ಆಗುತ್ತೆ. ಎಕ್ಸಾಕ್ಟ್ಲಿ ಅಲ್ಲಿ ಸಪೋರ್ಟನ್ನು ಪಡ್ಕೊಂಡು ಅಪ್ ಮೂವನ್ನು ಕೊಟ್ಟಿದೆ, ಬಟ್ ಕ್ಲೋಸಿಂಗ್ ಟೈಮಲ್ಲಿ ಈ ಲೆವೆಲ್ ಹತ್ರನೇ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ. ಮಂಡೆಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ? ಅಗೇನ್ ಲೋವರ್ ಲೆವೆಲ್ಲಿ ಈ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. 26,050 ಲೆವೆಲ್ ಏನಾಗುತ್ತೆ ಆ ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದೆ. ಇನ್ ಕೇಸ್ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಓಪನ್ ಆಗಿ ಡೌನ್ ಬರುತ್ತೆ, ಡೌನ್ ಬಂದು ಇಲ್ಲಿ ಈ ಲೆವೆಲನ್ನು ಬ್ರೇಕ್ ಮಾಡುತ್ತೆ ಅಂತ ಹೇಳ್ತೀವಿ, ಅದು ನೆಗೆಟಿವ್ ಆಗುತ್ತೆ. ಹಾಗೆ ಇಮಿಡಿಯೇಟ್ಲಿ ನೆಕ್ಸ್ಟ್ 26,000 ಲೆವೆಲನ್ನು ಟಚ್ ಮಾಡುತ್ತೆ, ಅದನ್ನು ಬ್ರೇಕ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ನೆಕ್ಸ್ಟ್ 25,900 ಲೆವೆಲ್ ನಮ್ಮ ಮೇಜರ್ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ ಕೇಸ್ 26,050 ಹಾಗೆ 26,000 ಲೆವೆಲ್ಗಿಂತ ಕೆಳಗಡೆನೆ ಸಸ್ಟೈನ್ ಆಗ್ತಾ ಇತ್ತು ಅಂದರೆ ಇಲ್ಲಿಂದ ಒಂದು ಸ್ಟ್ರಾಂಗ್ ಬೌನ್ಸನ್ನು ಕೊಟ್ಟಿರುವಂಥದ್ದು. ಸೊ ಅದು ನಮ್ಮ ನೆಕ್ಸ್ಟ್ ಇಮಿಡಿಯೇಟ್ ಸಪೋರ್ಟ್ ಆಗುತ್ತೆ. ಇನ್ ಕೇಸ್ ಮಂಡೇ ಟ್ರೇಡಿಂಗ್ ಸೆಷನಲ್ಲಿ ಫ್ಲಾಟ್ ಓಪನ್ ಆಗುತ್ತೆ, ಗ್ಯಾಪ್ ಅಪ್ ಓಪನ್ ಆಗಿ ರಿಜೆಕ್ಟ್ ಆಗುತ್ತೆ, ಇಲ್ಲೆಲ್ಲೋ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ರಿಜೆಕ್ಟ್ ಆಗುತ್ತೆ, ಡೌನ್ ಬರುತ್ತೆ, ಈ ಲೆವೆಲನ್ನು ಬ್ರೇಕ್ ಮಾಡ್ತು ಅಂತ ಹೇಳಿದ್ದು ನೆಕ್ಸ್ಟ್ ನೆಗೆಟಿವ್ ಆಗುತ್ತೆ, ಒಂದಷ್ಟು ಡೌನ್ ಮೂವ್ನ ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ. ನೆಕ್ಸ್ಟ್ ಮಂಡೆಗೆ ಪಾಸಿಟಿವ್ ಆಗಬೇಕು ಅಂತ ಹೇಳಿದ್ರೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ? ಹೈಯರ್ ಲೆವೆಲಲ್ಲಿ ಈ ಟ್ರೇಡಿಂಗ್ ಸೆಷನ್ನ ಹೈ ಏನಾಗುತ್ತೆ 26,178 180 ಲೆವೆಲ್ ಏನಾಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ? ಓಪನ್ ಆಗುತ್ತೆ, ಓಪನ್ ಆದಂದ್ರೆ ಅಪ್ ಹೋಗುತ್ತೆ. ಇಲ್ಲಿ ಅಗೇನ್ ಸೆಲ್ಲರ್ಗಳು ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ, ಬೈರ್ಗಳು ಇಲ್ಲಿ ಸಪೋರ್ಟನ್ನು ಕೊಡ್ತಾರೆ, ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ. ಅಗೇನ್ ಈ ಲೆವೆಲ್ಗೆ ರೀಚ್ ಆಗುತ್ತೆ, ಡೌನ್ ಬರುತ್ತೆ, ಅಗೇನ್ ಬೈರ್ಗಳು ಒಂದು ಅಟೆಂಪ್ಟನ್ನು ಮಾಡ್ತಾರೆ. ಈಗ ಅಟೆಂಪ್ಟ್ ಮಾಡಿದಾಗ ಏನಾಗುತ್ತೆ ಅಗೇನ್ ಈ 26,150 ಲೆವೆಲ್ ಹತ್ರನೇ ಸೆಲ್ಲರ್ಗಳು ಡೌನ್ ಸೈಡ್ ಪುಷ್ ಮಾಡ್ತಾರೆ. ಸೊ ಹಾಗಾಗಿ ಲೋವರ್ ಹೈ ಕ್ರಿಯೇಟ್ ಆಗಿದೆ, ಇಲ್ಲಿ ಸ್ಟ್ರಾಂಗ್ ಆಗದ ಸೆಲ್ಲರ್ ಇರುವಂಥದ್ದು ಕ್ಲಿಯರ್ ಆಗಿ ವಿಸಿಬಲ್ ಆಗ್ತಾ ಇದೆ. ಸೊ ಹಾಗಾಗಿ ಈ ಲೆವೆಲ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೈಯರ್ ಲೆವೆಲ್ಲಿ ಈ ಲೆವೆಲ್ನ ಕ್ರಾಸ್ ಮಾಡಿದಾಗ ಅಗೇನ್ ಸೆಲ್ಲರ್ ತನ್ನ ಕಂಟ್ರೋಲನ್ನು ಕಳ್ಕೊಳ್ತಾರೆ, ಆಗ ಪ್ರೈಸ್ ಒಂದು ಅಪ್ ಮೂವ್ನ ಕೊಡುವಂಥ ಪ್ರಯತ್ನ ಮಾಡ್ಬೋದು. ಅಗೇನ್ ಪ್ರೀವಿಯಸ್ ಈ ಹೈಯನ್ನು ಕೂಡ ಬ್ರೇಕ್ ಮಾಡುವಂಥ ಪ್ರಯತ್ನ ಮಾಡ್ಬೋದು. ಹೈಯರ್ ಲೆವೆಲಲ್ಲಿ 26,170 180 ಲೆವೆಲ್ ಕ್ರಾಸ್ ಆಗಬೇಕಾಗುತ್ತೆ. ಈ ಒಂದು ವಾಲಟೈಲ್ ಟ್ರೇಡಿಂಗ್ ಸೆಷನ್ನ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಆದಾಗ ಒಂದು ಮೊಮೆಂಟಮ್ ಕಂಟಿನ್ಯೂ ಆಗ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ಓಪನ್ ಇಂಟ್ರೆಸ್ಟ್ ಯಾವ ರೀತಿ ಇದೆ ಅಂತ ನೋಡಿದ್ರೆ ಅದಕ್ಕಿಂತ ಮುಂಚೆ ನಾವು ವಿಕ್ಸ್ ಚಾರ್ಟನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಫ್ರೈಡೆ ಸೆಷನಲ್ಲಿ ವಿಕ್ಸಲ್ಲಿ ಒಂದು ಸ್ಟ್ರಾಂಗ್ ಆದ ಮೊಮೆಂಟಮ್ ಒಂದು 12% ರೈಸನ್ನು ಕೊಡ್ತು. ಸೊ ಕಂಪೇರ್ ಮಾಡಿದಾಗ ತುಂಬ ಏನು ಡೌನ್ ಮೂವನ್ನು ನಿಫ್ಟಿ ಕೊಡ್ತಾ ಇರಲಿಲ್ಲ, ಬಟ್ ವಿಕ್ಸ್ ತುಂಬ ಜಾಸ್ತಿ ರಿಯಾಕ್ಟ್ ಮಾಡ್ತು ಅಂತ ಹೇಳ್ಬೋದು. ಆಲ್ಮೋಸ್ಟ್ ಜುಲೈಗಿಂತ ಮೇಲಿನ ಲೆವೆಲಲ್ಲಿ ಬಂದು ಕ್ಲೋಸಿಂಗನ್ನು ಕೊಡ್ತು. ಅದೇ ರೀತಿ ಪಾಟ್ನ ಮೂವ್ಗೆ ಕಂಪೇರ್ ಮಾಡಿದಾಗ ವಿಕ್ಸ್ ಇಲ್ಲಿ ಜಾಸ್ತಿ ರಿಯಾಕ್ಷನನ್ನು ಕೊಡ್ತಾ ಇದೆ ಅಂತ ಹೇಳ್ಬೋದು. ದೊಡ್ಡ ಒಂದು ಅಪ್ ಮೂವನ್ನು ಕೊಡುತ್ತೆ, ವಿಕ್ಸ್ ರೈಸ್ ಆಗ್ತಾ ಇದೆ. ಬಟ್ ನಿಫ್ಟಿ ಒಂದು ರೇಂಜಲ್ಲಿ ವಾಲಟೈಲ್ ಮೂವನ್ನು ಕ್ರಿಯೇಟ್ ಮಾಡ್ತಾ ಇತ್ತು, ಸ್ಟ್ರಾಂಗ್ ಆದ ಡೌನ್ ಮೂವನ್ನು ಏನು ಕೊಡಲಿಲ್ಲ. ಇಷ್ಟು ದೊಡ್ಡ ರೈಸ್ಗೆ ಕಾರಣ ಆಗಬೇಕಾದಂಥ ಡೌನ್ ಮೂವನ್ನೇನು ಆ್ಯಸ್ ಆಫ್ ನಿಫ್ಟಿ ಕೊಡಲಿಲ್ಲ. ಬಟ್ ಮೇ ಬಿ ವಿಕ್ಸ್ ಫ್ಯೂಚರಲ್ಲಿ ಒಂದಷ್ಟು ವಾಲಟಿಲಿಟಿಯನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡು ಆ ರೀಸನಿಂದ ಇಲ್ಲಿ ರೈಸ್ ಆಗ್ತಾ ಇದೆ ಅಂತ ಹೇಳ್ಬೋದು. ಮೇ ಬಿ ಒಂದಷ್ಟು ವಾಲಟಿಲಿಟಿ ಕಮಿಂಗ್ ಡೇಸಲ್ಲಿ ಬರ್ಬೋದು ಎನ್ನುವಂಥ ಹಿಂಟನ್ನು ಆ್ಯಸ್ ಆಫ್ ನಾವು ವಿಕ್ಸನ್ನು ನಾವು ನೋಡಿದಾಗ ಇಲ್ಲಿ ಇದು ತಿಳಿಸ್ತಾ ಇದೆ. ಹಾಗೆ ಓಪನ್ ಇಂಟ್ರೆಸ್ಟನ್ನು ನೋಡೋದಾದರೆ ಫ್ರೈಡೆ ಸೆಷನಲ್ಲಿ ಯಾವ ರೀತಿ ಓಪನ್ ಇಂಟ್ರೆಸ್ಟ್ ಚೇಂಜ್ ಆಯಿತು ಅಂತ ನೋಡಿದ್ರೆ ಇಲ್ಲಿ ಪುಟ್ಟಲ್ಲಿ ಕವರಿಂಗ್ ಆಗ್ತಾಯಿದೆ. ಸೊ ಫ್ರೈಡೆ ಸೆಷನಲ್ಲಿ ಹೈಯೆಸ್ಟ್ ಪುಟ್ಟಲ್ಲಿ ಕವರಿಂಗ್ ಆಗ್ತಾಯಿದೆ. ನಾವಿಲ್ಲಿ ನೋಡ್ಬೋದು 26,000 ಲೆವೆಲ್ಗಿಂತ ಮೇಲಿನೇ ಮಾರ್ಕೆಟ್ ಇದೆ, ಬಟ್ 26,000 ಹಾಗೆ 25,900 ಪುಟ್ಟಲ್ಲಿ ಕವರಿಂಗ್ ಆಗಿದೆ. ಸೊ ಇದು ಪುಟ್ ರೈಟರಲ್ಲಿ ಒಂದು ಸ್ವಲ್ಪ ಫಿಯರ್ ಇದೆ ಅನ್ನೋದನ್ನು ಸಜೆಸ್ಟ್ ಮಾಡ್ತಾ ಇದೆ. ಇಲ್ಲಿ 26,100 22 200 ಕವರಿಂಗನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾರ್ಕೆಟ್ ಆ ಲೆವೆಲ್ಗಿಂತ ಕೆಳಗಡೆ ಬರ್ತಾಯಿದೆ, ಬಟ್ 25,900 ಕೂಡ ಒಂದಷ್ಟು ಕವರಿಂಗ್ ಆಗಿದೆ, 26,000 ಲೆವೆಲಲ್ಲಿ ಒಂದಷ್ಟು ಕವರಿಂಗ್ ಆಗಿದೆ. ಸೊ ಪುಟ್ ರೈಟರ್ಗಳು ಸ್ವಲ್ಪ ಬೇಗ ತನ್ನ ಪೊಸಿಷನನ್ನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಇದು ಸಜೆಸ್ಟ್ ಮಾಡುತ್ತೆ. ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಆಗುತ್ತೆ. ಹೈಯರ್ ಲೆವೆಲಲ್ಲಿ 26,200 ಹಾಗೆ 100 ಹಾಗೆ 26,000 ಒಂದಷ್ಟು ಅಡಿಷನ್ ಆಗಿದೆ. ಸೊ ಹಾಗೆ 26,000 ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗುತ್ತಾ ನೆಕ್ಸ್ಟ್ ಟ್ರೇಡಿಂಗ್ ಸೆಷನಲ್ಲಿ ಅನ್ನೋದು ನೋಡಬೇಕಾಗುತ್ತೆ. ಆ ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅದು ಶಾರ್ಪ್ ಆಗಿ ಒಂದಷ್ಟು ಡೌನ್ ಮೂವ್ನ ಕೊಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಆ್ಯಸ್ ಆಫ್ ನೌ ಇಲ್ಲಿ
ಕವರಿಂಗ್ ಸ್ಟಾರ್ಟ್ ಆಗಿದೆ. ಓಪನ್ ಇಂಟ್ರೆಸ್ಟ್ ನಾವು ನೋಡಿದ್ರೆ ಇಲ್ಲಿ ಅಗೇನ್ 26,000ದಲ್ಲಿ ಆಸ್ ಆಫ್ ನಾವು ಹೈಯೆಸ್ಟ್ ಇರುವಂಥದ್ದು 1.1 crore ರೈಟಿಂಗ್ ಇದೆ. ಸೊ ಆ ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿ ಅದು ನೆಗೆಟಿವ್ ಆಗುತ್ತೆ. ಹಾಗೆ ಸೆನ್ಸೆಕ್ಸ್ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ ಸೆನ್ಸೆಕ್ಸ್ ಅಲ್ಲಿ ಕೂಡ ಅಷ್ಟೇ ಲೋವರ್ ಲೆವೆಲ್ 85,100 150 ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಈ ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ಒಂದಷ್ಟು ಡೌನ್ ಮೂವ್ನ ಸೆನ್ಸೆಕ್ಸ್ ಅಲ್ಲಿ ನೋಡುವಂಥ ಸಾಧ್ಯತೆ ಇದೆ. ಅದೇ ರೀತಿ ಹೈಯರ್ ಲೆವೆಲಲ್ಲಿ 85,600 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗಬೇಕಾಗುತ್ತೆ. ಮಂಡೇ ಟ್ರೇಡಿಂಗ್ ಸೆಷನಲ್ಲಿ ಒಂದಷ್ಟು ಪಾಸಿಟಿವ್ ಮೂವ್ನ ನಾವು ನೋಡಬೇಕು ಅಂತ ಹೇಳಿದರೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.